میگم هیچ مسئله اصلا مسئله من یه اون بازی چه ಬೆಳಗ್ಗೆಯಿಂದನೇ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ, ಆಮೇಲೆ ಸಿಕ್ಕಾಪಟ್ಟೆ ಕೆಲಸ, ಅದಕ್ಕಾಗಿ ವಿಡಿಯೋ ಮಾಡಲಿಲ್ಲ. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ನಾವೆಲ್ಲಿ ಬಂದಿದ್ದೀವಿ ಗೊತ್ತಾ? ನಮ್ಮ ತೋಟಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ ಡ್ಯಾಡಿಗೆ ಪೂಜೆ ಮಾಡೋಕ್ಕೆ. ನೀವೆಲ್ಲ ಯಾರ್ಯಾರು ಪೂಜೆ ಮಾಡ್ತೀರಾ ಉಗಾದಿ ಹಬ್ಬದ ದಿವಸ ಕಮೆಂಟ್ ಮಾಡಿ. ಕಷ್ಟಪಟ್ಟು ಕಿತ್ಕೊಂಡ್ರೆ ಹಿಂಗೆ ಆಡ್ತಿರಲ್ಲ ಅಂತ. ಏನು ಕಿತ್ಕೊಬಂದ್ರಿ? ಎಳ್ನೀರು. ಯಾಕೆ ಕುಡಿತಾ ಇದ್ದೀರಾ? ನಮ್ಮ ಪಾಪ ಕೊಟ್ಟ ತರ ಇಲ್ಲಿ ಎಳ್ನೀರು ಕುಡಿಬೇಕಂತ ಕುಡಿ. ನಮ್ಮ ಪಾಪ ಚಡ್ಡಿನೇ ಹಾಕೊಂಡಿಲ್ಲ. ಆಫ್ ಮಾಡೋದು ಹೊಡೆದಾಗ್ತದೆ. ಯಾಕೆ ಒಂದು ಹೊಸ ಬಟ್ಟೆಲಿ ಇಟ್ಟಿದ್ದೀವಿ, ಬಂದು ಹಾಕೊಂಡು ಬಂದು ಇಲ್ಲಿ ಬಿಚ್ಚಿಟ್ಟಿದ್ದಾನೆ. ನಮ್ಮನೆ ಆಲ್ ಗ್ರೌಂಡ್ ಅವ್ರು ಕೆಲಸ ಮಾಡ್ತಾರೆ. ಇವರು ಎಲ್ಲ ಥರ ಏನು ಕೆಲಸ ಬೇಕಾದ್ರೂ ಮಾಡ್ತಾರೆ. ಎಳ್ನೀರು ಇದು ಮಾಡ್ಕೊಡ್ತಾರೆ. ಇವಾಗ ಇಲ್ಲ ಅಂದರೆ ಒಂದು 5 ವರ್ಷದಿಂದ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ವೀಡಿಯೋಸ್ ಮಾಡಬೇಕು ಅಂತ. ಆ್ಯಕ್ಚುಲಿ ನಾನು ಮಾಡಿದ್ದೀನಿ ವೀಡಿಯೋಸು, ನನ್ನ ಗ್ಯಾಲರಿಲಿ ಕೂಡ ಇದೆ, ಯಾವುದೂ ಪೋಸ್ಟ್ ಮಾಡಿಲ್ಲ. ಯೂಟ್ಯೂಬ್ ಚಾನಲು ಓಪನ್ ಮಾಡಿದ್ವಿ, ಬಟ್ ನಾನು ಡಿಸೈಡ್ ಮಾಡಿ ಇವಾಗ ಮಾಡಲೇಬೇಕು, ಅಪ್ಲೋಡ್ ಮಾಡಬೇಕು ಅಂತ ಮಾಡ್ತಾ ಇರೋದು. ಆಮೇಲೆ ನಮ್ಮ ಮಮ್ಮಿ ಎಲ್ಲದಕ್ಕೂ ಒಂದು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕಕ್ಕೆ ಬಿಡೋಲ್ಲ. ಇದು ಏನು ಗೊತ್ತಾ, ನಂದು ಫೇಸ್ಬುಕ್ ಐಡಿನೇ ಇಲ್ಲ ಇನ್ನೂವರೆಗೂ. ನನ್ನ ಎಳ್ನೀರಿಗೆಲ್ಲ ಬರಬೇಡ ನೀನು. ನನ್ನ ಎಳ್ನೀರು ಬಿಡು, ನಂದಿದು ನಂದಿದು ನಂದು 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 ಕೊಡ್ತೀನಿ. ಪಪ್ಪಿ ಕೊಡ್ತೀನಿ. ಪಪ್ಪಿ ಕೊಟ್ಬಿಟ್ಟು ಕೊಡ್ತೀನಿ. ಈ ಕಡೆ ಚೂ ಬರೀ ಎಳ್ನೀರೇ ಐತೆ. ಕುಡಿಲ್ಲ? ಕೊಡ್ಬೇಕಾ? ನಾನು ಕುಡಿತೀನಿ, ಕೊಡು ಸ್ವಲ್ಪ. ಸೂಪರ್ ಆರ್ಡರ್ ಮಾಡಿದ್ದೀನಿ. ಚೆನ್ನಾಗೈತೆ. ನೀನ್ ಕುಡ್ಬಿಟ್ಟು ನನ್ಗೆ ಯಾಕೆ ಕುಡಿಸ್ತೀಯ? ಬೇಡ, ಇನ್ನಷ್ಟು ಸ್ವಲ್ಪ ಕುಡಿ. ಕುಡಿ. ಆಹಾ, ಪ್ಯಾಂಟ್ ಎಲ್ಲ ಗಲೀಜು ಮಾಡ್ತೀಯ ನೀನು. ಅಗ್ಗಿ ಏನು ಮಾಡ್ಬೇಕು ಪಾಪು? ಅಗ್ಗಿ ಮಾಡ್ಬೇಕಂತ. ಅವನಿಗೆ ಕುಂಕುಮ ಇಷ್ಟ ಇಲ್ವಂತೆ. ಇನ್ನೂ ಮಾಡ್ಬೇಕು ಗಿಣ್ ಜಾಸ್ತಿ ಗೈಸ್. ಸಿಗಲ್ಲ ಬಿಡು. ಕೆಂದ ಬಾಕಿಂದ ಆ ಕಡೆಯಿಂದ ಬಾಕಿಂದ ಏನು ಹಿಡ್ಕೊಳ್ಬೇಕು ಮಾಡೋಣ. ನೀನು ಬೇಡ ಇದು ಎಲ್ಲ ಬೇಕಾ ಟೈಮಿಂಗ್ ಸ್ಟಾರ್ಟ್ ಮಾಡಿ. ಇವಾಗ ಆಗಲ್ಲ ಅಂತ ಹಿಡಿತೀನಿ ಅಂತ 2 ನಿಮಿಷನೇ ಹಿಡಿಲಿಲ್ಲ ಅಂದ್ರೆ ಹಿಡಿಲಿಲ್ಲ ಅಂದ್ರೆ ಹಿಡಿತೀನಣ್ಣ. ಹಿಡಿ. ಸರಿ ಹಿಡಿದ್ರೆ ಹೋಗ್ಲಿ ಹಾಂ ಹಿಡಿತೀನಿ. ಹಿಡಿದ್ರೆ ಈ ಕಡೆಯಿಂದ ಚೀಟಿ ನಿಂದೆ, ಈ ಕಡೆಯಿಂದ ಹಿಡ್ದಿಲ್ಲ ಅಂದ್ರೆ ಹಿಡಿತೀನಿ. ಅಲ್ಲ ಹಿಡ್ದಿಲ್ಲ ಅಂದ್ರೆ ಏನು ಮಾಡಿ? ಹಿಡ್ದಿಲ್ಲ ಅಂದ್ರೆ ಇನ್ನೊಂದು 10 ಗಾಡಿ ಓಡಿಸಲಿ. 3 ದಿನ ಅಲ್ಲ, ಹಿಡ್ದಿಲ್ಲ ಇವತ್ತು ಪೂರ್ತಿ ಕೆಲಸ ನಿಂಗೆ ಹೇಳ್ತೀನಿ ನಾನು. ಸರಿ. ಹಾಂ, ಸಣ್ಣ ಕೆಲಸನೂ ಹೇಳ್ತೀನಿ. ಸರಿ ಬಿಡೋದೆ. ಗಾಡಿ ತೊಳಿಬೇಕು ಹೋಗಿ, ಗಾಡಿ ತೊಳಿಬೇಕು ಹೋಗಿ. ಫುಲ್ 5 ಗಾಡಿ, 2 ಗಾಡಿ ಎಲ್ಲ ಗಾಡಿ ತೊಳಿಬೇಕು. ಸರಿ ಆಯ್ತಣ್ಣ. ಟೈಮ್ ರನ್ ಮಾಡ್ಲಾ? ಇರು ಅದು ಮುಳ್ಳು ಗೈಸ್ ಕೋಳಿ ಹಿಡಿತಾರಂತೆ. 2 ನಿಮಿಷ ಟೈಮ್ ಅಂತೆ ನೋಡಿ ಅವನಿಗೆ. ಆನ್ ಮಾಡೋಣ, ಬೇಗ ಆನ್ ಮಾಡೋಣ. ಅಲ್ಲ ಆಲ್ರೆಡಿ ಟೈಮರ್ ಆನ್ ಆಗಿದೆ. ಫೋನ್ ಅಂದ್ರೆ ಎಲ್ಲ ಐತೆ. ನಿಂದ ರನ್ ಮಾಡು. ಇರಾ ಹೇಯ್ ನೋಡಿ, ಹಿಂಗೆ ಸುತ್ತಾಡ್ತಾ ಆಗ್ತದೆ. ಆಯ್ತಾ? ಸ್ಟಾರ್ಟಾ? ಇರಾ ಇರಲೇ ಇರೋ. ಇನ್ನ ಟೈಮ್ ಶುರು ಆಗಿಲ್ಲ. 1.5 ನಿಮಿಷ ಅಷ್ಟೇ ಟೈಮ್ ಕೊಡೋದು. 30 ಸೆಕೆಂಡ್ ಆಗೈತಿಲ್ಲ. ಇನ್ನ ಟೈಮರೇ ಶುರು ಮಾಡಿಲ್ಲಕ್ಕೆಂದ ಹೇಳಿ ಮಾಡ್ತು ಏನಾರ ಪಾಪು. ಎಳ್ನೀರ್ ಮುಂದೆ ಸ್ಟಾರ್ ಬಕ್ಸ್ ಅದೆಲ್ಲ ಏನೂ ಇಲ್ಲ. ಯಾಕೆ ಅಳ್ತೆ ಹೇಳು? ಯಾಕೆ ಅಳ್ತೆ ಹೇಳು? ಯಾಕೆ ಅಳ್ತಾ ಇರೋದು ನೀನು? ಏನು ಬೇಕು? ಫೋನ್ ಬೇಕಾ? ಅಮ್ಮನ ಬ್ಲಾಕ್ ಮಾಡೋಣ ನಾವು. ಇರು, ಒರೆಸ್ಕೊಡ್ತೀನಿ. ಇರು, ಏನು ಮಾಡ್ಕೊಂಡು ಚಿನ್ನು ಬಟ್ಟೆ ಎಲ್ಲ ಕರಿ ಅಗ್ನ ಇದ್ದಂಗಿದ್ಯಾ ನೀನು?
ಇರ್ತೇಜಕ್ಕೆ ಹಂಗೆ ಒಂದೇ ಸಲ ಮಾಡಕ್ಕೆ ಹೋದ್ರೆ ಯಾವ್ದಾರು ಒಂದು ವಿಷಯ ಜಗಳ ಗಿಲ್ಲ ಆಡ್ತಾ ಇರ್ತಲ್ಲ ಅದು ಮಾಡ್ಕೊ ಚೆನ್ನಾಗಿದ್ದು ಸಿಗ್ತದೆ ನಿನಗೆ. ನೋಡಿ ಗೈಸ್ ನಮ್ಮ ಮನೇಲಿ ಹಿಂಗೆ, ನಿಮ್ಮ ಮನೇಲೂ ಹಿಂಗೇನಾ? ಇವೆಲ್ಲ ಹಾಕ್ಬಿಟ್ಟು ಆಮೇಲೆ ಯೂಟ್ಯೂಬಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ಕೊಂಡು ಹೇಳ್ಕೊತಾರೆ. ಫ್ರೆಂಡ್ಸ್ ನೋಡ್ಲಿ ಅಂತಾನೆ ಆಗ್ತಾ ಇರೋದು. ನಿನ್ನ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳು. ಫೋನ್ ಮಾಡಿಬಿಟ್ಟು. ಇಲ್ಲ ಕಾಲೇಜೇ ಮುಗ್ದೋಯ್ತು, ಇನ್ನು ಯಾವ ಫ್ರೆಂಡ್ಸ್ ಸಿಗ್ತಾರೆ ಅವನಿಗೆ. ಯಾಕೆ ಹಿಂಗೆ ಮಲ್ಗವ್ರೆ ಅಂತ ಯೋಚನೆ ಮಾಡಬೇಡಿ, ನಾವು ಬಂದಿರೋದು ತೋಟಕ್ಕೆ, ಅದಕ್ಕೆ ಹಿಂಗೆ ಮಲ್ಕೊಂಡವ್ರು ಅಷ್ಟೇ. ಆದರೂ ಈ ಥರ ಮಲ್ಕೊಳ್ಳೋದೇ ಒಂದು ಫೀಲೇ ಬೇರೆ ಅಲ್ವಾ? ದೊಡ್ಡ ಯೋಚನೆ ಮಾಡ್ಬೇಕಷ್ಟೇ ಯಾಕೆ ಹಿಂಗೆ ಮನ್ಗವ್ರೆ ಅಂತ. ಯಾರು ಯೋಚನೆ ಮಾಡ್ಬೇಕಮ್ಮ? ನಿನ್ನಂತೆ ದಡ್ರು. ನನ್ನಂತ ದಡ್ರವ್ರು ಮಾತ್ರ ಅಂತೆ ಗೈಸ್ ಯೋಚನೆ ಮಾಡೋದು. ಅಂಥ ದಡ್ರು ಯಾರಾದರೂ ಇದ್ರೆ ಈ ವಿಡಿಯೋ ನೋಡ್ತಾನೆ ಗೊತ್ತಾಗುತ್ತೆ. ಕಮೆಂಟ್ ಮಾಡಿ ಗೈಸ್. ಎಲ್ಲೋ ಕೋಗಿಲೆ ಕೂಗ್ತಾ ಇದೆ, ಮೇ ಬಿ ಕೇಳಿಸುತ್ತೋ ಕೇಳಿಸಲ್ಲ ಗೊತ್ತಿಲ್ಲ, ಕೇಳಿಸ್ಕೊಳ್ಳಿ. ಸ್ಟಾಪೇ ಆಗೋಯ್ತು. ಮತ್ತೊಂದು ಸಲ ಕೂಗ್ತಾ ಇದೆ. ಚಿಕ್ಕ ಚಿಕ್ಕ ಕೋಳಿಗಳು ಮುದ್ದಾಗಿದ್ದಾವೆ. ಎಂತ ಕರೆಯೋದು ಇವ್ರನ್ನ ಬರೋಕ್ಕೆ? ಹೋಗ್ತಾ ಇದ್ದಾವೆ. ಮತ್ತೆ 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 ಮಾಡು. ಸರ್ ಹೇಗೆ ಬಿದ್ವಿ ಗೈಸ್ ಈ ಗಾಡೀಲಿ? ಕೆಳಗಡೆ ಹಿಡ್ಕೊಂಗೆ ಅದು ಟಚ್ಕೊಂಡಿದ್ದು ಲಾನ್ ಮೇಲೆ ಸರಿಯಾಗಿ ಬಿದ್ವಿ. ದೃಷ್ಟಿ ತೆಗ್ಸ್ಕೊಂಡಿದ್ದೀವಿ ಈರುಳ್ಳಿಲಿ, ಯಾರು ಕಂಡ್ಬಿತ್ತೋ ಗೊತ್ತಿಲ್ಲ. ನೋಡಿ ಇನ್ನೋದಿದೆ ಇಲ್ಲಿ, ಇಲ್ಲಿ ನೋಡಿ ತೋರ್ಸ, ಕೈ ಗಾಯ ಆಗಿರೋ ತೋರ್ಸು. ಪಾಪುನು ಜೊತೆಲಿ ಪಾಪು ಇಂದನೇ ಗೈಸ್ ಬಿದ್ದಿದ್ದು. ಅವ್ರು ಫೋಟೋ ಹಿಡಿಯೋಕ್ಕೋಸ್ಕರ ನಮ್ಮ ಕೈ ಕೊಟ್ವಾ, ನಾವು ಸ್ಕೂಟೀಲಿ ಅವ್ನು ಎಕ್ಸ್ಲೇಟರ್ ಜೋರಾಗಿ ಕೊಟ್ಬಿಟ್ನಾ, ನಾನು ಫ್ರಂಟ್ ಬ್ರೇಕ್ ಹಿಡಿದುಬಿಟ್ಟೆ, ಸರಿಯಾಗಿ ಹಾಕ್ಕೊಂಡ್ವಿ ಆದಮೇಲೆ. ಆ ಬ್ರೇಕ್ ಹಿಡಿಬೇಕು ಅಂತಲೂ ಗೊತ್ತಾಗಿಲ್ಲ, ಗಾಬರಿಗೆ ಹೋಗ್ತಿದ್ದೀವಿ. ಬಿದ್ದು ಬೀಳ್ಸ್ಕೊಂಡು ಬೈಸ್ಕೊಂಡು ನಮ್ಮ ಮಮ್ಮಿ ಬೈಯೋದೊಂದು ಸ್ವಲ್ಪ ವೀಡಿಯೋ ಮಾಡಬೇಕಾಯ್ತು. ಮತ್ತೆ ಅವ್ರು ಫೋನ್ ಇಟ್ಕೊಂಡಿರೋದು ಮತ್ತೆ ಬೈತವ್ರೆ. ಅಲ್ಲೋಗ್ಬಿಟ್ಟು ಮತ್ತೆ ಅಮ್ಮ ಏನು ಮಾತಾಡ್ತಾರೆ ಅಂದ್ಬಿಟ್ಟು ವೀಡಿಯೋ ಮಾಡ್ತೀನಿ ರೀ. ಏತೇನಿದು? ಉಗ್ರಗಳ ಲಕ್ಷಣ ಮಾಡೋದು ಮರ ಹತ್ಬೇಕಾದ್ರೆ ಬಿದ್ದಿರೋದು ಜಾಸ್ತಿ. ಮರ ಈ ಗಾಡೀಲಿ ಬಿದ್ದಿದ್ದೇನಿಲ್ಲ, ಚಾಕಲ್ ಚೂಚ್ಕೊಂಡಿದ. ಇದು ವಿಡಿಯೋದೆಲ್ಲ ಮಾಡ್ಕೊಬೇಕು, ಈರುಳ್ಳಿ ಹೊಡೆದಿರೋದೆಲ್ಲ. ಅಮ್ಮ ಬಿದ್ದಿದ್ದಕ್ಕೆ ಏನು ಹೇಳ್ತೀಯಮ್ಮ? ದುರಂಕರ ಅಂತ ಆಡ್ತಿ ಹೇಳ್ತೀನಿ ನೋಡಿ ಗೈಸ್, ಅಮಾಸೆ ದಿವಸ ಬಿದ್ದಿದ್ದೀವಿ ಹೋಗಿ. ಇರಿ ನಾವು ಪಾಪದ ಒಂಚೂರು ವಿಡಿಯೋ ಮಾಡ್ತೀನಿ. ಇವನಿಂದಾನೆ ಗೈಸ್ ಬಿದ್ದಿದ್ದು. ಬೇಡ ಬೇಡ ಅಂದ್ರೂ ಎಕ್ಸ್ಲೇಟ್ರ್ ಕೊಟ್ಬಿಟ್ಟ ಇವನು. ನಾನೇನು ಮಾಡಿಬಿಟ್ಟೆ, ಫ್ರಂಟ್ ಬ್ರೇಕ್ ಹಿಡಿದ್ಬಿಟ್ಟೆ. ನನಗೆ ಯಾವ ಬ್ರೇಕ್ ಹಿಡಿಬೇಕಂತಾನೆ ಗೊತ್ತಾಗಲಿಲ್ಲ. ಏನು ಇನ್ನೊಂದ್ಸಲ ಹೋಯ್ತು ಅವಳ ಜೊತೆ ಗಾಡೀಲಿ, ನೀನು ಗಾಡೀಲಿ ಹೋಯ್ತು ಅವಳ ಜೊತೆ ನೀನು. ನೀನೇತಾನೆ ಮಾಡಿದ್ದು ಚಿನ್ನು ಗಾಡೀಲಿ? ಇನ್ನೊಂದ್ಸಲ ಯಾರು ಬಿಡ್ಸಿದ್ನ? ಕೆಂದ ನೀನ್ ತಾನೇ ಬಿದ್ದಿದ್ದು. ತೇಜ ಗಾಡಿ ಹೋಯ್ಚಾ ಗಾಡೀಲಿ? ಇನ್ನೊಂದ್ಸಲ ಗಾಡೀಲಿ ಹೋಯ್ಚಾ? ಹಿಡಿತೀಯಾ? ಹೋಗ್ತೀಯಾ ಗಾಡೀಲಿ? ಹಾಂ ಕಟ್ಕೊಂಡು ಹೋಗ್ತೀನಿ ಬಾ ಗಾಡೀಲಿ. ಪ್ಲೀಸ್ ಬಾ. ನೀನೇ ಬೀಳ್ಸಿದ್ದು? ಯಾಕೆ ಬಂದ್ಬಿಡಿ. ಗಾಡೀಲಿ ಬೀಳ್ಸ್ಬಿಟ್ಟು ರಕ್ತ ಬರ್ಸ್ಬಿಟ್ಟು, ರಕ್ತ ಬರ್ತೈತೆ ಹಾಸ್ಪಿಟಲ್ ಕರ್ಕೊಂಡು ಹೋಗು. ಏನು ನೀನೇ ಬೀಳ್ಸಿದ್ದು? ಎಲ್ಲದ ಚಾಕು ಇನ್ನೊಂದು ಕೈ ಇತ್ತು.
ಇವೆಲ್ಲ ಏನು ಮಾಡಿರಿ ಎಳ್ನೀರಲ್ಲ ಇವಾಗ ಕೆತ್ತಿರು ಇಲ್ಲ ತೇಜ ತೇಜಕ್ಕ ಚಾಕೆಟ್ ಕೊಡಂಗೆ ಅಲ್ಲಿ ಎಲ್ಲೈತಪ್ಪ ಬ್ಯಾಗಲ್ಲಿ ಚಾಕು ಎಲ್ಲಿದೆ ಗೈಸ್ ಒಂದು ಸ್ವಲ್ಪ ನೋಡಿ ಇಲ್ಲಿದೆ ನೋಡಿ. ಕೋಳಿ ಇದು ಇಟ್ಕೊಳ್ಳೋಣ ಕೊಡಕ್ಕೆ ಎಲ್ಲಿ ಕೊಂಡವನ ಇವ ಅದನ್ನ ಪಕ್ಕದ ಮರು ಕರ್ಕೊಂಡು ಗೈಸ್ ಮರ ಹತ್ತಾ ಇದ್ದಾನೆ ಇವಾಗ. ನೋಡಿ ನೋಡಿ ನಮ್ಮ ಅಜ್ಜಿ ಅಣ್ಣ ಆಗಿದ್ರೆ ಕೇಳಿ ಇಲ್ಲ ಅಂದ್ರೆ ಕೇಳಿಬಿಡಿ ಅಂತ. ಬೆನ್ನೆಲ್ಲ ಅಂತ್ಕೊಂಡ ಅಯ್ಯೋ ಕರ್ಜಾ ಬಂದ್ಬಿಡ್ತು. ಏನದು ಕರ್ಜನ ಏನದು ಕೆಂಚಕ ಬಂದ್ಬಿಡ್ತು ಗೈಸ್. ಕಾಲ್ ತಗಿರೋದು ಪಕ್ಕದ ಮರದು ಶಿಫ್ಟ್ ಆಗಿ ಹೋಗಿರೋದು. ಅವ್ ನಾನ್ ಮರದಿಲ್ಲ ಏನಕ್ಕೆ ಎತ್ತಕ್ಕೆ ಹೋದ. ಎಲ್ಲ ಒಂದು 4 ಕಷ್ಟ ಅಷ್ಟೇ ಕಂಬ್ಳು ಜಾಸ್ತಿ ಕಷ್ಟ. ಪ್ಯಾಂಟ್ ಒಳಗಡೆ ಎಲ್ಲ ಹೊಂಟೋಗ್ಕೊಳಲ್ಲ ಯಾಕೆ ಎತ್ಕೊಳ್ಳೋ ಮಾರ್ಬಾರ್ದು ಹಂಗೆ ಹಿಂಗ್ ಕುಡಿಲ್ಲ. ನೀನ್ ಮಾತ್ರ ಎಲ್ಲ ಮರ್ಗೂ ಹೊಡಿತಾ ಇದೆ. ಪಾಪು ಏನ್ ಮಾಡ್ತಾ ಇದ್ದಾನೆ ಅವನು? ಏನು ಹಣ್ಣು? ಏನ್ ಹಣ್ಣು? ಪಕ್ಕದ ಮರ ಟಚ್ ಮಾಡಬೇಡ. ಇಳ್ಬಿಟ್ಟು ಇದೊಂಥರ ಅತಿಥಿಯನ್ನ ನೋಡು. ಅಣ್ಣ ಆಯ್ತದ ನೋಡು, ಒಳ ಸೌಂಡ್ ಮಾಡು. ಅಣ್ಣಾಗದಾ? ಜಾಗ ಬಿಡಿ, ನಾವು ಜಾಗ ಬಿಟ್ಟಿದ್ದೀವಿ. ಚೀಲ ಎತ್ಕೊಬಾ, ಏ ಚೀಲ ಎತ್ಕೊಬಾ. ಆಗಲ್ಲ. ಪಾಪನ್ ಕಳ್ಸಿ, ಪಾಪ ಹೋಗಿ ಚಲಿ. ಅದು ಚೀಲದ ಮೇಲೆ ಬೀಳುತ್ತಾ ಅದು ಕಿತ್ರೆ? ಹೋಗಿ ಕೆಳಗಡೆ ಹೊಡಿಯ ನೀನು. ಕೆಂದ ಹಿಡ್ಬಿಟ್ಟು ಈ ಕಡೆ ಬಿಟ್ಬಿಡು. ಅವು ಅಂತ ಎತ್ಕೊಬರೋಗಿ ಚೀಲ ಇದ್ರು ಆಗಲ್ಲ ಅಲ್ಲಿ. 5 kg ಮಾಡ್ಬೇಕಂತ ಮಾಡೋಣ. ಚಲೋ ಆ ಕಡೆ ಕೇಳು. ಆಗಲ್ ಹಿಡ್ಕೊಂಡಿರ ಬಂದು 2 ಕೈಲುವೆ 2 ಕೈಲಿ ಇಟ್ಕೊಂಡ್ರೆ ನನ್ನ ಕೈ ಹೊಟ್ಟೋಯ್ತದೆ. ಆಮೇಲೆ ಇಬ್ಬಿಬ್ರು ಹಿಡ್ಕೊಳ್ರಿ. ಚೂಪಾಗಿ ಇರ್ತದೆ ನೋಡೋದು. ನೀನ್ ಈ ಕಡೆ ಎತ್ಕೊಂಡ ಈ ಕಡೆ ಬಾ. ಅದೊಂದು ಆಡ್ಕೊಂಡು ಇಟ್ಕೊಡ್ರಿ. ಯಾಕೆ ಇಟ್ಕೊಂಡ್ ಮಾಡ ಹೆಂಗ್ ಚೀಲ ಎತ್ಕೊಂಬನು ಯಾವ್ದಾರ. ಚೀಲ ಹತ್ತಿರ ಸೀಟ್ ಐತೆ. ಇದಕ್ಕೆಂದ್ರೆ ಇನ್ನೊಂದು ಸ್ಟೆಪ್ ಹತ್ಬೇಕು. ಫುಲ್ ಹಿಂದಕ್ಕೆ ಹೋಗು. ನೋಡಿ ಪಪ್ಪು ಹೆಂಗೆ ಹಿಂಸೆ ಕೊಟ್ಟನು ಆಡ್ಸ್ಲೇ. ರಕ್ತ ಸುರಿತದೆ ಆಡ್ಸ್ಲೇನೆ. ಸಾಕು ಅಲ್ಲಿ ಕಟ್ ಮಾಡ್ಬಿಟ್ಟು ಆ ಕಡೆ ತಳ್ಳಂಗೆ. ಮಾಡ್ತಾ ಇದ್ರು. ಏನು ಗೊತ್ತೂ ಇಲ್ಲ. Hey, hello, this is DSP. Everybody put your hands and groove to the beat.